ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರು 3-4 ದಿನಗಳ ಹಿಂದೆ ಇಡೀ ಭಾರತ ದೇಶದ ನಾಗರಿಕರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಒಂದಲ್ಲ ಸುಮಾರು ಸಂದೇಶಗಳನ್ನು ಕೊಡ್ತಾರೆ. ಒಡವೆ ಖರೀದಿಸಬೇಡಿ 1 ವರ್ಷ ಕಾಲ, ಜೊತೆಗೆ ಪೆಟ್ರೋಲ್ ಡೀಸೆಲ್ನ ಕಡಿಮೆ ಮಾಡಿ, ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ ಸೇರಿದಂತೆ ನಾನಾ ರೀತಿಯಾದಂಥ ಸಲಹೆಗಳನ್ನು ಭಾರತದ ಜನತೆ ಕೊಡುವಂಥ ಕೆಲಸ ಮಾಡ್ತಾರೆ. ಸಲಹೆ ಕೊಟ್ಟ 2-3 ದಿನಕ್ಕೆ ಪೆಟ್ರೋಲು ಮತ್ತು ಡೀಸೆಲ್ ರೇಟು ಪ್ರತಿ ಲೀಟರ್ ಬೆಲೆ ಮೇಲೆ 3.5 - 4 ರೂಪಾಯಿ ಪೆಟ್ರೋಲು ದರ ಏರಿಕೆ ಆಗಿದೆ. ಜೊತೆಗೆ 3 - 4 ರೂಪಾಯಿ ಡೀಸೆಲ್ ದರವು ಕೂಡ ಏರಿಕೆ ಆಗಿದೆ. ಹಾಗಿದ್ರೆ ಮೋದಿ ಅವರ ಸಲಹೆ ಹೀಗೆ ಇತ್ತಾ, ಜನರ ಜೇಬಿಗೆ ಕತ್ತರಿ ಹಾಕುವಂಥದ್ದೇ ಆಗಿತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಜನರ ನಡುವೆ ಪ್ರಶ್ನೆ ಕಾಡ್ತಾ ಇದೆ. ಆ ಪ್ರಶ್ನೆಗೆ ತಕ್ಕನ ಹಾಗೆ ಇವತ್ತು ಬೆಂಗಳೂರಿನಲ್ಲಿರುವಂಥ ಜನರು, ವಾಹನ ಸವಾರರು ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಅವರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಮೋದಿ ಅವರು ಮನ್ಯಾಗ ಹೇಳಿದರು ಎಲ್ಲವೂ ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು ಇದ್ಕಿದಂಗೆ ಇಟ್ಬಿಟ್ರಲ್ಲ ಅಂತ ಅನ್ನೋದೊಂದು ಪ್ರಶ್ನೆ. ಸರ್ ನಾವು ಏನು ಹೇಳೋದು, ಭಾಳ ತೊಂದರೆ ಆಗಿದೆ. ಫಾಸ್ಟ್ ಬೆಲೆ ನೋಡಿದ್ರೆ ಆ ಥರ ಆಗಿದೆ, ಪೆಟ್ರೋಲ್ ಗ್ಯಾಸ್ ಬೆಲೆ ನೋಡಿದ್ರೆ ಆ ಥರ ಆಗಿದೆ. ಎಲ್ಲಿ ಹೋದರೂ ನಮಗೆ ಖಾಲಿ ಬರಬೇಕು, ಭಾಳ ತೊಂದರೆ ಆಗಿದೆ ನಮಗೆ. ದೇವರೇ ಕಾಪಾಡಬೇಕು ನಮಗೆಲ್ಲ, ಆಟೋ ಡ್ರೈವರ್ಗಳಿಗೆಲ್ಲ ದೇವರು ಕಾಪಾಡಬೇಕು, ಅಷ್ಟು ತೊಂದರೆ ಆಗಿಬಿಟ್ಟಿದೆ. ಅದ್ರ ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಯಿತು. ಪಾಪ ಅವ್ರಿಗೂ ಕಷ್ಟ ಆಗಿದೆ, ನಮಗೂ ಕಷ್ಟ ಅಂತ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಮಂತೂ 100 ರೂಪಾಯಿ ಗ್ಯಾಸ್ ಆಗಿಬಿಟ್ಟಿದೆ. ಏನು ಮಾಡೋದು? ಹೌದು, 120ಗೆ ಮಾಡ್ತಾ ಇದ್ದಾರೆ. ಏನು ಮಾಡೋದು ನಾವು ಅಂತ ನಾವು ಭಾಳ ಯೋಚನೆಯಲ್ಲೇ ಇದ್ದೀವಿ. 57 ರೂಪಾಯಿನ ಇತ್ತಂತ ಅನ್ಸುತ್ತೆ ಒಂದು ತಿಂಗಳಿಂದ. ಹೌದೌದು, 57 ಇತ್ತು, 60 ಮಾಡಿದ್ರು, 60ಇಂದ 80 ಮಾಡಿಬಿಟ್ರು, 80ಇಂದ 120 ಮಾಡಿಬಿಟ್ರು. ಆಮೇಲೆ ತಿರ್ಗಾ 100 ರೂಪಾಯಿ ಮಾಡಿದ್ದಾರೆ. ಈಗ ಆಮೇಲೆ ಒಂದೊಂದು ಜಾಗ 120 ತಗೋತಾ ಇದ್ದಾರೆ. ಭಾಳ ಕಷ್ಟ ಆಗಿದೆ ನಮಗೆ. ಎಷ್ಟು ಉಳ್ಸಕ್ಕಾಗತ್ತೆ ನೀವು ದುಡಿಮೆ ಮಾಡ್ಕೊಂಡು? ಅಯ್ಯೋ, ಏನು ಹೊರಟಾಗಿಲ್ಲ, ಬರೀ ಗ್ಯಾಸ್ಗೆ ಹಾಕಿದ್ರೆ ಸಾಕು, ಗ್ಯಾಸಲ್ಲೇ ಹೊಂಟೋಗ್ಬಿಡ್ತದೆ ದುಡ್ಡೆಲ್ಲ. ಹೆಂಗೆ ತಗೊಂಡು ಗ್ಯಾಸ್ ಹಾಕ್ತೀವಿ, ಖಾಲಿ ಎಲ್ಲ ತಿರುಗ್ತೀವಲ್ಲ, ಗ್ಯಾಸ್ ಹೆಂಗೆ ಹಾಕ್ತೀವಿ ಹಂಗೆ ಗ್ಯಾಸಿಗೆ ಹೊಂಟೋಗ್ಬಿಡ್ತದೆ ದುಡ್ಡೆಲ್ಲ. ಈಗಂತೂ ಭಾಳ ತೊಂದರೆ ಆಗ್ಬಿಟ್ಟದೆ. ವ್ಯಾಪಾರಗಳಿಲ್ಲ, ಯಾವುದು ಯಾರಿಗೂ ನೋಡಿ ವ್ಯಾಪಾರ ಇಲ್ಲ, ಯಾರು ಆಟೋ ಡ್ರೈವರಿಗೆ ಹೇಳಿ ವ್ಯಾಪಾರ ಇಲ್ಲ. ಅದು ಪಾಪ ಸಾಲ ಮಾಡೋರು ಎಲ್ಲ ಹೆಂಗೆ ಜೀವನ ಮಾಡ್ತಾ ಇದ್ದಾರೋ, ಹೆಂಗೆ ಸಾಲ ಕಟ್ತಾ ಇದ್ದಾರೋ ದೇವ್ರಿಗೆ ಗೊತ್ತು. ನಮಗೆ ಅಂತೂ ಭಾಳ ತೊಂದರೆ ಆಗಿಬಿಡೋದು. ಎಷ್ಟು ಉಳಿಸ್ತೀರಾ ದಿನ ಮಾಡಿದ್ರು ಕೂಡ ಎಷ್ಟಾಗತ್ತೆ ಅಂತೇಳಿ? ಸರ್, 800 ರೂಪಾಯಿ ಮಾಡಿದ್ರೆ 500 ರೂಪಾಯಿ ಗ್ಯಾಸ್ಗೆ ಹೊಂಟೋಗ್ಬಿಡ್ತದೆ. ಖಾಲಿ ತಿರುಗಿ ಅದು ಇದು ಎಲ್ಲ 500 ರೂಪಾಯಿ ಗ್ಯಾಸ್ಗೆ ಹೊಂಟೋಗ್ಬಿಡೋದು. ಅದೇನು 300 ರೂಪಾಯಿ ಏನು ನಾವು ಸಾಲ ಕಟ್ಟೋದು, ಏನು ನಾವು ಮಾಡೋದು, ಏನು ಜೀವನ ಮಾಡೋದು? ಏನಾದರೂ ಕೊಡೋಕ್ಕಾಗತ್ತೆ? ಏನು ಕೊಡೋಕ್ಕಾಗಲ್ಲ ಸರ್, ಭಾಳ ತೊಂದರೆಯಲ್ಲಿ ಇದ್ದೀವಿ. ಈಗ ಆಟೋ ಡ್ರೈವರ್ಗೆಲ್ಲ ಭಾಳ ತೊಂದರೆಯಲ್ಲಿ ಇದ್ದಾರೆ. ಇನ್ನೇನು ಹೇಳೋದು ಸರ್ ನಾವು? ಮುಂದಿನ ದಿನಗಳಲ್ಲಿ ರೇಟ್ ಜಾಸ್ತಿ ಆದರೆ ಕತೆ ಏನು ಅಂತ? ಮುಂದೆ ಏನಾರ ಜಾಸ್ತಿ ಆಗಿಬಿಟ್ರೆ ಅಷ್ಟೇ ನಮ್ಮದು ಗತಿ, ನಮ್ಮ ಗತಿ ಮುಗೀತು ಅಂತ. ಆಟೋ ಡ್ರೈವರೆಲ್ಲ ಸಾಲ ಪಾಳ ತೊಗೊಂಡವರು ಸಾಲವ್ರಿಗೆ ನಿಲ್ಲಿಸ್ಬಿಡ್ತಾರೆ ಗಾಡಿಗಳು. ಸಾಲ ಇಳಿದ್ರು ಅವರು ತೊಗೊಂಡೋಗಿ ಗಣೇಲಿ ನಿಲ್ಲಿಸ್ಬಿಡ್ತಾರೆ. ಗಾಡಿ ಓಡ್ಸೋಕ್ಕೆ ಮಾತ್ರ ಆಗೋಕ್ಕಿಲ್ಲ. ಅದೇ ಅಷ್ಟೇ, ಅದೇ ಒಳ್ಳೇದು. ಕೂಲಿ ಮಾಡಿಕೊಂಡೆ ಒಂದು 100-300 ಕೊಡ್ತಾರೆ ಅವರು, ಅದೇ ತೊಗೊಂಡು ಹೋಗೋದು ಒಳ್ಳೇದು. ಅದರಲ್ಲಿ ಏನು ನಾವು ಕೊಡೋಕೆ ಆಗೋಕ್ಕಿಲ್ವಲ್ಲ. ಟ್ಯಾಕ್ಸ್ ಅಂತೆ, FC ಅಂತೆ, ಇನ್ಶೂರೆನ್ಸ್ ಅಂತೆ, ಎಲ್ಲ ಇನ್ಶೂರೆನ್ಸ್ ಏನು ಕಮ್ಮಿ ಮಾಡಿದ್ದಾರೆ ಇವರೆಲ್ಲ. ಕೂಲಿ ನಾಡಿ ಮಾಡೋರಿಗೆ ಎಷ್ಟು ಜೀವನ ಚೆನ್ನಾಗಿರ್ತದೆ. ಹೌದು, ಚೆನ್ನಾಗಿರ್ತದೆ. ಕೂಲಿ ಮಾಡೋರಿಗೇ ಚೆನ್ನಾಗಿರ್ತದೆ ಜೀವನ. ನಮ್ಮಂತೂ ಜೀವನ ಏನೂ ಇಲ್ಲ ನೋಡಿ. ಸುಮ್ಮನೆ ಆಟ ಇದೆ ಅನ್ನೋದು. ಬೆಳಗಿಂದ ಗಾಡಿ ಓಡಿಸ್ತಾ ಇದ್ದೀನಿ, 300 ರೂಪಾಯಿ ದುಡ್ದೆ, 300 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟೆ. ಏನು ಜೇಬಲ್ಲಿ ಏನೂ ಇಲ್ಲ, ಆ ಥರ ಆಗ್ಬಿಟ್ಟದೆ. ಮತ್ತೆ ಊಟ ತಿಂಡಿ ಕತೆ? ಅಯ್ಯೋ, ಏನೋ ದೇವ್ರು ಕಾಪಾಡಬೇಕು ಅಷ್ಟೇ ನಮಗೆಲ್ಲ. ಆಟೋದವ್ರಿಗೆಲ್ಲ ದೇವ್ರು ಕಾಪಾಡಬೇಕು. ಹಿಂಗೆಲ್ಲ ರೇಟ್ಗಳಾಗ್ತಾ ಇದ್ರೆ ದೇವರು ನೋಡಿ. ಗೌರ್ಮೆಂಟ್ ಅವರು ಇವನು ಮೋದಿ ಏನು ಹೇಳ್ತಾನೆ, ಬಚಾವಬೇಕು. ಏನು ಬಚಾಯಿಸ್ಬೇಕು? ಏನ್ರಿ ಬಚಾಯಿಸ್ಬೇಕು ನಾವು? ಉಳಿತಾಯ ಮಾಡಿ ಏನು ಉಳಿತಾಯ ಮಾಡೋದು? ಅಲ್ಲಿ ಖಾಲಿ ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನೀವು ಉಳಿತಾಯ ಮಾಡೋಕ್ಕಾಗತ್ತೇನ್ರಿ? ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲೇಬೇಕು. ಏನಾರ ಉಳಿತಾಯ ಮಾಡೋಕ್ಕಾಗತ್ತಾ? ಪ್ರೈವೇಟ್ ಗಾಡಿ ಆಗಲಿ, ಗಾಡಿ ತಿರ್ಸೋದು ಗಾಡಿ ಆಗಲಿ, ಟ್ಯಾಕ್ಸಿ ಆಗಲಿ, ಏನಾರ ಆಗಲಿ ಉಳಿತಾಯ ಮಾಡೋಕ್ಕೆ ಏನಾರು ಆಗತ್ತಾ? ಇವನು ಹೇಳ್ಬಿಡ್ತಾನೆ ಉಳಿತಾಯ ಮಾಡಿ. ಏನು ಉಳಿತಾಯ ಮಾಡೋದು ಇವ್ರಿಗೆ? ಅವರೇ ಹೇಳ್ಬೇಕಾ ಜಾಗದಲ್ಲಿ ನಿಂತ್ಕೊಂಡು ಅಂತ? ಅಲ್ಲ, ಅವರೇ ಹೇಳ್ಬೇಕಾ ಅಂತ? ಅವರೇ ಹೇಳ್ಬೇಕಾ ಉಳಿತಾಯ ಮಾಡಿ ಅಂತ? ನಮಗೆ ಏನು ಯೋಚನೆ ಇಲ್ವಾ? ಅದೇ ಯೋಚನೆ ಇಲ್ವಾ ನಮಗೆ? ಉಳಿತಾಯ ಮಾಡಿ, ಉಳಿತಾಯ ಅಂತೂ ಮಾಡೋಕ್ಕೆ ಆಗೋಕ್ಕಿಲ್ಲ.
ಹೆಂಗೆ ಜೀವನ ನಡಿಬೇಕು ಅಂತ ನಮಗೆ ಅಲ್ಲ, ಉಳಿತಾಯ ಮಾಡಕ್ ಸಂಪಾದನೆ ಆಗದೆ ತಾನೇ ಉಳಿತಾಯ ಮಾಡೋದು. ಮಾಡೋದು. ಅದೇ ಸಂಪಾದನೆ ಆಗದೆ ತಾನೇ ಉಳಿತಾಯ ಮಾಡೋದು. ಸಂಪಾದನೆ ಇಲ್ಲ ಅಂದರೆ ಹೆಂಗೆ ಉಳಿತಾಯ ಮಾಡೋದು? ಅದು ನಮ್ಮ ಹೊಟ್ಟೆಗೇನೆ ಇಲ್ಲ ಅಂದರೆ ಉಳಿತಾಯ ಎಲ್ಲ ಮಾಡ್ತಿದೆ. ನಾವು 72 ವರ್ಷದಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ. ನಮ್ಗೆ ಏನು ಕತೆ ಇದೆಯೋ, ನಮ್ಮ ಮನೆ ಕತೆ ಏನಿದೆಯೋ ಯಾರು ಗೊತ್ತು? ಮೋದಿಗೆ ಗೊತ್ತಾ? ಈ ನಮ್ಮ ಕರ್ನಾಟಕ ಮಿನಿಸ್ಟ್ರುಗಳು ಸಿದ್ದರಾಮಯ್ಯನಿಗೆ ಗೊತ್ತಾ? ಏನು ಯಾರು ಗೊತ್ತಿದೆ ಇವ್ರಿಗೆಲ್ಲ ಏನು ಇದೆ ಕತೆ ಅಂತ ಯಾರು ಗೊತ್ತಿದೆ? ನಮ್ಮ ಮನೆ ಏನು ಕತೆ ಇದೆ? 4 ಹೆಣ್ಮಕ್ಳು ನಮಗೆ, ಒಂದು ಗಂಡ್ಮಗನೂ ಕಮಾಸ್ತಾವನೆ. ಯಾರು ಕಮಾಸು ಸಾಲಕ್ಕಿಲ್ಲ. ಬಾಡಿಗೆ ಕಟ್ಟಬೇಕು, ಅದು ಕಟ್ಟಬೇಕು, ಇಟ್ಟು ಕಟ್ಟಬೇಕು. 4 ಜನ ದುಡಿದ್ರೂ ಅಷ್ಟು ಇದಾಗಿದೆ, ಸಾಲಕ್ಕಿಲ್ಲ ಯಾರಿಗೂ. ಸಾಲ ಮಾತ್ರ ತೀರ್ತಾ ಇಲ್ಲ. ಇಲ್ಲ ತೀರ್ತಾ ಇಲ್ಲ, ಹಂಗೆ ಇದೆ, ತೀರ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ. ಒಬ್ಬ ಮನುಷ್ಯನ ಆಡಳಿತ ಯಾರು, ಮೋದಿ ಆಗ್ಬೋದು, ನಮ್ಮ ಸಿದ್ದರಾಮಯ್ಯ ಆಗ್ಬೋದು, ಸಾಲದಲ್ಲಿ ಇರ್ಬೇಕನ್ನುವಂಥದ್ದು ತೀರ್ಮಾನ ಮಾಡಿಬಿಟ್ಟಿದ್ರ. ಅಷ್ಟೇ ಏನು ಮಾಡೋಕೆ ಆಗೋಕ್ಕಿಲ್ಲ ಇವ್ರ ಕೈಲಿ. ಎಲ್ಲಿ ನೋಡಿದ್ರು ಯಾರ ಕೈಲಿ, ಯಾರು ನನಗೆ ಅಂತ ಬೇರೆ ಆಟೋದವ್ರಿಗೂ ಕೇಳಿ, ಟ್ಯಾಕ್ಸಿಯವ್ರಿಗೆ ಕೇಳಿ, ಏನಾಗುತ್ತೆ ಅಂತ ಕೇಳಿ ಅವ್ರಿಗೆ. ನಮ್ಮಂತೂ ಬಿಡಿ, ಸಾಲ ಆ ಥರ ಆಗಿದೆ ಗತಿ. ನೋಡಿ, ಅದಕ್ಕೆ ಕಣ್ರಿ ಮಳೆ ಇಲ್ಲ. ಇವರೆಲ್ಲ ಮಾಡ್ತಾ ಇದ್ದಾರಂತ ಮಳೆ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಜಾಗ ಮಳೆ ಇಲ್ಲ. ಇವರೆಲ್ಲ ಈ ಥರ ಪರಿಸ್ಥಿತಿ ತಗೊಂಬಂದು ಮಡಗಿದ್ದಾರೆ ಅಂತ. ಅದೇ ಈ ಥರ ಪರಿಸ್ಥಿತಿ ತಗೊಂಬಂದಿದ್ದಾರೆ ಅಂತ. ಮಳೆ ಎಲ್ಲ ಹೋಯ್ತು. ನಮ್ಮ ಕಾಲದಲ್ಲಿ ಟೈಮ್ಗೆ ಮಳೆ ಆಗ್ತಾಯಿತ್ತು, ಟೈಮ್ಗೆ ಬೆಳೆ ಆಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಹಂಗೆ ಕುಡಿತಾ ಇದ್ದು. ಅದೇ ನಿಂತಿದ್ದ ಜಾಗ ನಾವು ಕೆರೆಯಲ್ಲಿ ಏನಪ್ಪ ತೊರೆಯಲ್ಲಿ ಏನೋ ಸ್ವಲ್ಪ ಇದು ಮಾಡಿ ನೀರು ಕುಡಿಬಿಡ್ತಾ ಇದ್ದು. ಈಗೆಲ್ಲಿ ತಿಗ ತೊಳೆಗೆ ನೀರಿಲ್ಲ, ಎಲ್ಲನೂ ಆ ಥರ ಆಗಿಬಿಟ್ಟಿದೆ. ಹಳ್ಳಿಗಳೂ ಎಲ್ಲ ಹಳ್ಳಿಗಳಲ್ಲಿ ತಿಗ ತೊಳೆಗೆ ನೀರಿಲ್ಲ, ಆ ಥರ ಆಗಿಬಿಟ್ಟಿದೆ. ಏನು ಮಾಡೋದು ನಾವು? ಎಲ್ಲ ಈ ಕಾಲ ನಾವು ನೋಡಲಿಲ್ಲ. ನಮಗೆ 72 ವರ್ಷ ಆಗೋಯ್ತು, ಈ ಕಾಲ ನಾವು ನೋಡಲಿಲ್ಲ ಈ ಥರ. ನೋಡಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕತೆ ಏನು? ದೇವರೇ ಕಾಪಾಡಬೇಕು ನಮ್ಮ ಹೆಣ್ಮಕ್ಳಿಗೆ ಎಲ್ಲ. ನಮ್ಮಂತ ಆಗೋಕ್ಕಿಲ್ಲ, ದೇವ್ರು ಕಾಪಾಡ್ಬೇಕು ಅಷ್ಟೇ ಹೆಣ್ಮಕ್ಳಿಗೆಲ್ಲ. ನಿಮ್ಮ ಏಜ್ ತನಕ ನಾವೆಲ್ಲ ಬದುಕ್ತೀವ ಅಂತ ನಾವು ಹೇಳ್ತೀವಲ್ಲ. ಒಳ್ಳೆ ಇದು ಮಾಡಿದ್ರೆ ಬದುಕ್ತಾರೆ. ಈ ಥರ ಕಾಲ ತೊಗೊಂಬಂದು ಮಾಡಿದ್ರೆ ಏನು ಬದುಕ್ತಾರೆ? ಎಲ್ಲಿ ನೋಡಿದ್ರು ಕಾಸು 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 ಕಾಸು. ಜನ ಬಡ್ದಾಡ್ತಾ ಇದ್ದಾರೆ ಕಾಸಿಗೆಲ್ಲ. ಏನಿಲ್ಲ, ಒಂದು ಹಾಲು ತೊಗೊಂಡು ಹೋಗಿ 500 ರೂಪಾಯಿ ಕೊಟ್ಟರೆ ಸಾಕು. 500 ರೂಪಾಯಿ ಅಲ್ಲೇ ಹೋಯ್ತದೆ, ಅಂಗಡಿಲೇ ಹೋಗುತ್ತದೆ. ಹಾಂ, ಎಲ್ಲ ಪೂರ್ತಿ ಅಲ್ಲೇ. ಒಂದು ಡೈರಿಗೆ ಹೋದರೆ 500 ರೂಪಾಯಿ ಮುಗೀತು ಅಂತ. ಆ ಥರ ತೊಗೊಂಬಂದು ಮಡಗಿದ್ದಾರೆ ಇವರು. ಬರೋ ಪರಿಸ್ಥಿತಿಯಲ್ಲಿ ಏನಾಗುತ್ತೋ ಜೋರೇ ನೋಡಬೇಕು. ಏನು ಮಾಡೋಕ್ಕಾಗೋದಲ್ಲ ಈಗ ಅಷ್ಟೇ. ಏನು ಕಷ್ಟ ಭಾಳ. ಇವರು ಹೋಗಬೇಕು ಅರ್ಜೆಂಟು. ಇವ್ರು ಹೋದರೆ ಸ್ವಲ್ಪ ಅನುಕೂಲ ಆಗ್ಬೋದು. ಅವ್ರು ಇರೋವರೆಗೆ ಅವರು ಟೀಮ್ ಆರೋಗ್ಯ ನಮಗೆ ಟೀಮ್ ಆರೋಗ್ಯ ಕಳಿಸ್ಬಿಡ್ತಾರೆ. ಮೋದಿ ಅವರು ಮಾತಾಡ್ತಾ ಇದ್ರು, ಎಲ್ಲ ಕಡಿಮೆ ಮಾಡಿ ಸಾರ್ವಜನಿಕ ಸೇವೆಯನ್ನು ಬಳಸ್ಕೊಳ್ಳಿ, ಬಸ್ಗಳನ್ನು ಬಳಸ್ಕೊಡಿ, ಒಡವೆ ತೆಗಿಬೇಡಿ ಹಾಗೆ ಅಂತೇಳಿ. ಅವ್ರು ಹೇಳಿದ ನೆಕ್ಸ್ಟ್ ದಿನನೇ ಎಲ್ಲ ದುಬಾರಿ ಆಗುತ್ತೆ. ಅದೇ ಕೇಳೋಂಗಿಲ್ಲ ಯಾರಿಲ್ಲ. ಅವರು ಅವ್ರದ್ದೇ ರಾಜ್ಯ, ಅವ್ರದ್ದೇ ಎಲೆಕ್ಷನ್, ಅವ್ರದ್ದೇ ಓಟು. ಏನು ಮಾಡ್ತೀರಾ? ಎಲ್ಲ ಸಲಹೆ ಕೊಡೋಕ್ಕೆ ಯಾಕೆ? ಸುಖ ಇಲ್ವಲ್ಲ. ಏನು ಓದಿಲ್ಲ, ಏನಿಲ್ಲ. ಹೆಬ್ಬಟ್ಟು ಅವ್ರಿಗೆ ಬಿಟ್ಟರೆ ಆಗುತ್ತೆ. ಟೀಮ್ ಮಾರೋರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಇದೇ ಆಗೋದು ಗತಿ. ನಿಲ್ಲೋದಿಲ್ಲ. ಕಷ್ಟ ಸರ್. ಎಲ್ಲ ಬೀದಿಗೆ ಬಂದ್ಬಿಡ್ತೀವಿ. ಎಲ್ಲ ಕುಂಡೆ ಚಂಬಿ ಬೆಂಕಿ ಆಗ್ತದೆ. ಎಲ್ಲ ಲಾಸ್, ಎಲ್ಲ ಕ್ಲೀನ್. ಸರ್, ಈಗ ನಾರ್ಮಲಿ ಪೆಟ್ರೋಲ್ ಈಗ ಮೊದಲಿಗೆ ಎಷ್ಟಾಗ್ತಾ ಇದ್ರೆ ಈಗ ಒಂದು ಚೂರು ವ್ಯತ್ಯಾಸ ಆಯ್ತು. ಕಡಿಮೆ ಆಗೋದು. ದುಡ್ಡು ಇರಬೇಕಲ್ಲ. ಎಲ್ಲಿದೆ? ಎಲ್ಲರ ಮೇಲೆ ಬ್ಯಾನು, ಅದು ವ್ಯಾಪಾರ ಮಾಡಿ, ಇದು ಮಾಡಿ ಎಲ್ಲ ಮಾಡಿ ಒಂದು ಲೆವೆಲ್ ತೆಗ್ಬಿಟ್ರು ಅಷ್ಟೇ. ಬಡವ್ರಿಗೆ ಏನು ಸೌಕರ್ಯ ಇಲ್ಲ, ಎಲ್ಲ ತೊಂದರೆನೇ, ಏನು ಅನುಕೂಲ ಇಲ್ಲ. ಇನ್ನೊಂದು 2-3 ವರ್ಷ ಹೋದ್ರೆ ಕಥೆನು ಅಂತ ಹೇಳಿ ರೋಡ್ಗೆ ಬಂದ್ಬಿಡ್ತೀವಿ. ಅದೇ ಭಿಕ್ಷಾ ಕೇಳೋಕೆ ಹೋಟ್ಲ್ ಮತ್ತೆ ಮಸೀದ್ ಮೇಲೆ, ಟೆಂಪಲ್ ಮೇಲೆ ಹೋಗಿ ನಿಂತ್ಕೊಳ್ತೀವಿ ಅಷ್ಟೇ. ಅದೇ ಆಗೋದು, ಬೇರೆ ಏನಿಲ್ಲ. ಇವ್ರು ಇರೋವ್ರಾಗ ಏನಾಗೋದಿಲ್ಲ. ಏನು ಓದಿಲ್ಲ ಅವರು ಎಲ್ಲ. ಹೆಬ್ಬಟ್ಟವರು ಬಂದ್ಬಿಟ್ಟು ದರ್ಶನ ಮಾಡಿದ್ರೆ ಇದೇ ಆಗೋದು ಗತಿ. ಫ್ಯೂಚರ್ ಇಲ್ಲ ಸರ್. ಇದಿನ್ನು ಪ್ರೋಮೋ ಅಂತಾರೆ. ನೆಕ್ಸ್ಟ್ ಇನ್ನು ಸಿನಿಮಾ, ದೊಡ್ಡ ಸಿನಿಮಾ ಇದೆ ಅಂತ. ಈ ಕಷ್ಟ ಇಲ್ಲ. ಅದೇ ಮತ್ತೆ ಇದೆ ರಷ್ಯಾ ಆಗ್ಬಿಡ್ತದೆ. ದೊಡ್ಡದಾಟ ಗಿಡ್ದಾಟ ಗಿಡ್ರ ಶುರು ಆಗ್ಬಿಡ್ತದೆ ಅಷ್ಟೇ. ಏನೇನಾಗೋದಿಲ್ಲ. ಜನ ಬದುಕ ಸಾಧ್ಯ ಇಲ್ಲ. ಬಡವರೆಲ್ಲ ಆಗಲೇ ಬಿಷಕ್ಕೆ ಬಿಟ್ಟಿದ್ದಾರೆ. ರೋಡಲ್ಲಿ ಹೋಗ್ತಾ ಎಲ್ಲಿ ಹೋದ್ರೆ ಕೂಡ ಕಾಸು ಕೊಡಿ ಸಾರ್ ಅಂತ, ಊಟ ಮಾಡಿಸಿ ಅಂತಾರೆ. ಯಾರು ಹಾಕೋರು ಊಟ? ಅವರು 5 kg ಅಕ್ಕಿ ಕೊಟ್ಟು 10 kg ತಗೊಳ್ತಾ ಇದ್ದಾರೆ. ಕಷ್ಟ ಸರ್.
ನೋಡಿ ಎಲ್ಲ ತಳ್ಳಾಡ್ಕೊಂಡು ಜೀವನ ಕಥೆ ಹೆಂಗಿದೆ. ನೋಡಿ ಆಗೋದಿಲ್ಲ, ಪೆಟ್ರೋಲ್ ಹಾಕೋದಿಲ್ಲ. ಏನು ಸರ್ ಅವನು ಸಂಪಾದನೆ ಮಾಡೋದು 200 ರೂಪಾಯಿ 300 ರೂಪಾಯಿ, ಹೌದು. ಅವನು 100-200 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ಏನು ಅವ್ನು ತಿನ್ನೋದು ಮನೆಗೆ ತಗೊಂಡೋಗಿದೇನು? ಇಲ್ಲಿಂದ ಮನೆ ಹೋಗೋ ಒಳಗೆ ಕಷ್ಟ petrol ಕಷ್ಟ petrol ಸರ್. ಆಗೋಗ್ತದೆ. ಇಲ್ಲ ಸರ್, ಇಂಥ ಸರ್ಕಾರ ದೇವ್ರು ತಪ್ಪಿಸ್ಬೇಕು. ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾದ್ರು ಬದಲಾವಣೆ ಆಗೋದಿದೆಯಾ ಸರ್? ಎಲ್ಲಿ ಸರ್ ಏನಾಗ್ತಾನೆ ಇಲ್ಲ. ಅವನೇನು ಮಾಡ್ತಾರೆ ಅಲ್ಲಿ ಮೇಲ್ಗಡೆ ಒಂದು ತಳ್ತಾ ಇದ್ದಾನೆ, ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಒಳ್ಳೆ ಮನುಷ್ಯ ಗ್ಯಾರಂಟಿಗಳಲ್ಲಿ ಮುಳುಗೋಯ್ತು ಸರ್. ಅಷ್ಟೇ ಅಷ್ಟೇ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಸಮಸ್ಯೆ ಅನ್ನುವಂಥದ್ದು ಇದೆ. ಸಮಸ್ಯೆ ಇದೆ ಸರ್, ಇದೇ ಸಮಸ್ಯೆ ಇದೆ ಸರ್. ಎಲ್ಲ ಭಾಳ ಬೀದಿಗೆ ಬಂದ್ಬಿಡೋದು ಎಲ್ಲ. ಮಸೀದೆಲ್ಲ ಮುಂದೆ ದೊಡ್ಡ ದೊಡ್ಡವರು ಕಾಸು ಕೇಳಕ್ಕೆ ಬಂದಾರೆ, ಊಟ ಹಾಕಿ ಸರ್, ಅದು ಹಾಕಿ ಸರ್. ಯಾರು ಹಾಕ್ತಾರೆ ಅದು? ನಿಮಗೆ ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕತೆ ಏನು ಸರ್? ಫ್ಯೂಚರ್ ಇಲ್ಲ, ಎಲ್ಲ ಮಾರಿಬಿಟ್ಟು ಬೀದಿ ಪಾಲ್ ಹಾಕ್ಬಿಟ್ಟು ಅಷ್ಟೇ ಆಗೋದು. ಕಷ್ಟ ಎಲ್ಲ ಇರೋದಿಲ್ಲ ಸರ್. ಇವ್ರ ಏನು ಆಗಬೇಕು, ದೇವರು ಒಳ್ಳೇದು ಮಾಡಬೇಕಷ್ಟೇ. ಇಲ್ಲ ಅಂದ್ರೆ ಮನುಷ್ಯ ಹೋಯ್ತು. ಆ ಥರ ಏನಿಲ್ಲ. ಮೋದಿ ಇರೋದ್ರಿಂದ ಅಲ್ಲಿಂದ ಈಸಿಯಾಗಿ ಬರ್ತಾ ಇದೆ. ನಮಗೇನು ತೊಂದರೆ ಆಗ್ತಾಯಿಲ್ಲ, ಬಟ್ ಬೇರೆ ದೇಶಗಳಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಸೊ ಮೋದಿ ಇರೋದ್ರಿಂದ ವಿ ಆರ್ ಆಲ್ ಸೇಫ್. ಇದ್ದಕ್ಕಿದ್ದಂಗೆ 4 ರೂಪಾಯಿ ಪೆಟ್ರೋಲ್ ಮೇಲೂ ಡೀಸೆಲ್ ಮೇಲೂ ಕೂಡ ರೇಟ್ ಜಾಸ್ತಿ ಆಯ್ತು. ಆ ಫೀಲ್ ಹೊರೆ ಅನ್ಸಲ್ವಾ ಸರ್ ಜನರಿಗೆ? ಹೊರೆ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸದ್ಯಕ್ಕೇನು ಅಂಥ ಹೊರೆ ಏನು ಆಗ್ತಾ ಇಲ್ಲ. ಮುಂದೆ ಅವರು ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಆ ಸ್ಟ್ರೈಟ್ ಆಫ್ ಅಮ್ರೂಸ್ ಅಲ್ಲಿ ಇರೋ ಪ್ರಾಬ್ಲಮ್ ಆಗಿರೋದ್ರಿಂದ ಸದ್ಯಕ್ಕೆ ರೇಟ್ ಜಾಸ್ತಿ ಆಗಿದೆ. ಅದೇನೋ ಸಾಲ್ವ್ ಆಯಿತು ಅಂದರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕಮ್ಮಿ ಆಗುತ್ತೆ. ಕೆಲವು ತಜ್ಞರು ಹೇಳ್ತಾರೆ ಜಸ್ಟ್ ಇದಿನ್ನೂ ಟ್ರೈಲರ್ ಅಷ್ಟೇ ಬಿಡುಗಡೆ, ಸಿನಿಮಾ ದೊಡ್ಡದಿದೆ ಅಂತಾರೆ. ಏನು ದೊಡ್ಡದೇನಾಗಲ್ಲ, ದೊಡ್ಡದು ಆಗೋದು ಇಲ್ಲ. ಮೋದಿರವ್ರವ್ರಿಗೂ ಏನು ದೊಡ್ಡದಾಗಲ್ಲ. ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳೋದು ಸರ್? ಇಲ್ಲೂ ಕೂಡ ಕೆಲವೊಂದು ದುಬಾರಿ ಆಗ್ತಿದ್ದಾರೆ. ಈ ಕಾಂಗ್ರೆಸ್ ಇರೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್. BJP ಇದ್ರೆ ಯಾವ್ದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಒಂದು ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಬೆಲೆ ಏರ್ಸೋದು, ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕಡೆ ಫ್ರೀ ಕೊಡೋದು, ಇನ್ನೊಂದು ಕಡೆ ಬೆಲೆ ಏರ್ಸೋದು. ಯಾರು ಏನು ಗ್ಯಾರಂಟಿ ಈ ಥರ ಫ್ರೀ ಕೊಡಿ ಅಂತ ನಾವು ಯಾರು ಕೇಳಲಿಲ್ಲ. ನಾವು ದುಡ್ಕೊಂಡು ತಿಂತಿದ್ವಿ. ಈ ಫ್ರೀ ಗ್ಯಾರಂಟಿ ಕೊಟ್ಟಿರೋದು ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ಗಳಲ್ಲಿ ಹತ್ತಕ್ಕಾಗ್ತಿದೆಯಾ ಸರ್ ಗಂಡಸರು? ಇವಾಗ ಆಗ್ತಾ ಇದೆ, ಮೊದಲು ಆಗ್ತಾ ಇರಲಿಲ್ಲ. ಈಗ ಓಕೆ, ಸದ್ಯಕ್ಕೆಲ್ಲ ತಗ್ಗಿದೆ. ಸೊ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ಅದೆಲ್ಲ ವಾಪಸ್ ತೊಗೊಂಡ್ರೆ ಒಳ್ಳೆಯದು. ಅದು ಕೊಡೋ ಬದಲು ಅಟ್ಲೀಸ್ಟ್ ಎಜುಕೇಷನ್ನು, ಆಮೇಲೆ ಹಾಸ್ಪಿಟ್ಲ್ ಬಿಲ್ಸು ಅವಕ್ಕೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಈ ಹೋಗ್ಬಿಟ್ಟಿದ್ದು ಕರೆಂಟ್ ಬಿಲ್ಲು ಫ್ರೀಯಾಗಿ ಆಗ್ತಿದೆಯಾ ಅಂತ ಪ್ರಶ್ನೆ ಸರ್. ಯಾರ ಮನೆಗಳು ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ. ಅದೇ ಒಂದು ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಏರಿಸ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ. ಈಗ KSRTCನೂ ಅಷ್ಟೇ. ವಾಟ್ರ್ ಬಿಲ್ ನೋಡಿ, ತಿಂಗಳಿಗೆ ಎಷ್ಟು 400-500 ಬರ್ತಾಯಿತ್ತು, ಈಗ 1000 ರೂಪಾಯಿ ಬರ್ತಾ ಇದೆ. ಸೈಲೆಂಟಾಗಿ ಏರಿಸ್ತಾ ಇದ್ದಾರೆ, ಯಾರು ಕೇಳ್ತಾನೋ ಇಲ್ಲ ಪ್ರಶ್ನೆ. ಲೆಕ್ಕಾಚಾರದಲ್ಲಿ ಹಾಂ, ಪೈಸೆ ಒಂದೊಂದು ರೂಪಾಯಿ ಎಕ್ಸ್ಕೊಂಡು ಜನರಿಗೆ ಗೊತ್ತಾಗಲ್ವಲ್ಲ, ಒಂದೊಂದು ರೂಪಾಯಿ ಎಕ್ಸ್ತಾ ಹೋದ್ರೆ. ಸೊ ಇದೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ವಾಪಸ್ ತಗೊಂಡು ಏನೋ ಲೈಕ್ ಏನದೇ ಏನೋ ಎಜುಕೇಷನ್ನು, ಮೆಡಿಕಲ್ ಬಿಲ್ಸ್ ಅಂಥದಕ್ಕೆ ಫ್ರೀಯಾಗಿ ಮಾಡಿದ್ರೆ ಓಕೆ. ಈ ಥರ ಇಲ್ಲಾಂದ್ರೆ ಜೀವನ ಬರ್ಬೋದಾಗುತ್ತೆ. ಮೊನ್ನೆಯಿಂದ ಪೆಟ್ರೋಲ್ ಡೀಸೆಲ್ ಇದ್ದಕ್ಕಿದ್ದಂಗೆ 4 ರೂಪಾಯಿ ಏರಿಕೆ ಮಾಡಿದ್ರು. ಮೊನ್ನೆ ಯಾವುದೋ ಮೋದಿ ಸಂದೇಶ ಕೊಟ್ಟರು, ಎಲ್ಲ ಕಡಿಮೆ ಮಾಡಿ ಒಡವೆ ತಗೋಬೇಡಿ ಅಂತೇಳಿ. ಹಿಂಗೆ ಆದರೆ ಹೆಂಗೆ ಜೀವನ ಅಂತೇಳಿ? ಹಂಗೆ ಜೀವನ ಅಂದರೆ ಒಂದೇ ಮಾತು, ಅದು ಜೀವನ ಮಾಡಿ ಸಸ್ತಾ ಇರೋದು ಒಂದೇ, ಟಿಪ್ 20 ಸಾಯಬೇಕು ಅಷ್ಟೇ. ತಗೊಂಡು ಸಾಯ್ಬೇಕು ಅಂತ, ಅದೇ ಬೇರೆ ಏನಿಲ್ಲ. ಅದು ಏನು ಮಾಡೋಣ, ಇನ್ನೂ ಜಾಸ್ತಿ ಪೇಮೆಂಟ್ ಎಲ್ಲ ಹಂಗೆ ಇದೆ, ಇನ್ಕ್ರೀಸ್ ಆಗ್ತಾ ಇಲ್ವಾ? ಬೇರೆ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಗೌರ್ಮೆಂಟ್ ನೋಡ್ದೇನ ಇನ್ನೂ ಪಬ್ಲಿಕ್ ಬಡವರಿಗೆ ಏನು ಮಾಡ್ತಾ ಇಲ್ವಾ? ಎಲ್ಲ ಹಿಂಗೆ ರೇಟ್ ಆಗ್ತಾ ಜಾಸ್ತಿ ಆಗ್ತಾ ಹೋದ್ರೆ ಹಿಂಗೆ ಬದುಕೋದು ಅಂತೇಳಿ ಅದೇ ಹೇಳ್ತಾ ಇರೋದು. ಟಿಪ್ 20 ಲಾಸ್ಟ್ ಚಾನ್ಸ್ ಒಂದೇ. ಜೀವನ ತುಂಬ ಕಷ್ಟಕರವಾಗಿದೆ. ಏನು ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ನಮ್ಮಂಥ ಮಧ್ಯವರ್ಗದವರು ಬದುಕೋದು ತುಂಬ ಕಷ್ಟ. ಏನು ಮಾಡೋಣ, ಬದುಕೋಕ್ಕಾಗಲ್ಲ, ಸಾಯ್ಬೇಕಷ್ಟೇ. ಇರೋ ಇದ್ಬಿಟ್ಟು ಆಮೇಲೆ ನೇಣು ಹಾಕೋದು, ಹಂಗಾಗಿ ಬಂದು ಹೋಗುವಂತ ಸರ್ಕಾರಗಳು 2 ಟರ್ಮ್ ಆಯ್ತು, 3 ಟರ್ಮ್ ಆಯ್ತು, ಟರ್ಮ್ಗಳು ಮುಗಿಸ್ತಾನೆ ಇದ್ದಾರೆ. ಜನರ ಜೀವನ ಹಾಳು ಮಾಡ್ತಾನೆ ಅವ್ರು. ಮನೆಲ್ಲ ಸಿಗರೇಟ್ ಜಾಸ್ತಿ,
ಗ್ಯಾಸ್ ರೇಟ್ ಹೆಚ್ಚಿ, ಅದ್ರ ಎಣ್ಣೆ ರೇಟು ಜಾಸ್ತಿ, ಡ್ರಿಂಕ್ಸ್ ರೇಟು ಜಾಸ್ತಿ, ಎಲ್ಲ ಇವ್ರು ಅನ್ಕೋಗಿ ಮಾಡ್ಕೊಳ್ತಾವ್ರೆ. ಕರೆಂಟ್ ಬಿಲ್ ಜಾಸ್ತಿ ಮಾಡವ್ರೆ, ಎಲ್ಲ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಅಂತ ಯಾರನ್ನೋ ಕೇಳೋಕ್ಕಾಗ್ತದೆ? ನಾವು ಮಾತಾಡ್ಕೋಬೇಕು, ಸುಮ್ಮನೆ ದುಡ್ಡು ಮಾಡೋ ಕಳ್ಳವ್ರ ಮಕ್ಕಳು ಮಾಡ್ತಾನೆ, ನಾವು ಸಾಯ್ತಾ ಮೊನ್ನೆ ಮೋದಿ ಅವರು 4-5 ದಿನದಿಂದ ಹೇಳಿದ್ರಂತೆ ಅದು ಕಡಿಮೆ ಮಾಡಿ ಇದು ಕಡಿಮೆ ಮಾಡಿ ಒಡೆಯ ತಗೋಬೇಡಿ, ಬಸ್ಗಳಲ್ಲಿ ಓಡಾಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾ ಅಂತ. ಅವ್ರಿಗೆ ಏನು ಬೇಕು ಅನ್ಕೊಂಡು ಹೇಳ್ತಾರಪ್ಪ. ನಾವು ಆ ಥರ ಮಾಡೋಕ್ಕಾಗ್ತದ? ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ದು ಮಾರನೇ ದಿನನೇ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ, 3 ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ದು ಪೆಟ್ರೋಲ್ದೆಲ್ಲ. ಏನು ಮಾಡೋ ವಿಧಿ ಇಲ್ಲ, ಹಾಕ್ಸ್ಕೊಂಡು ಓಡಿಸ್ಬೇಕು. ಗ್ಯಾಸ್ ರೇಟು ಎಲ್ ಪಿ ಜಿ 100 ರೂಪಾಯಿ ಆಗೈತೆ ಎಕ್ಸ್ಟ್ರಾ. ಲೀಟ್ರಿಗೂ 100 ರೂಪಾಯಿ ಕೊಟ್ಟು ಓಡಿಸ್ಲೇಬೇಕು. ಓಡಿಸ್ಲಿಲ್ಲ ವಿಧಿ ಇಲ್ಲ. ಪ್ಯಾಸೆಂಜರು ದುಡ್ಡು ಜಾಸ್ತಿ ಕೊಡಲ್ಲ, ಕೇಳೋಕ್ಕವ್ರು ಯಾಕಪ್ಪ ಜಾಸ್ತಿ ಕೊಡಬೇಕು ಅಂತ ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಗ್ಯಾಸು ಸಿಗ್ತಾ ಇಲ್ಲ. ಬೆಳಗ್ಗೆ ಹೋಗಿದ್ದು ಸಾಯಂಕಾಲವರೆಗೂ ಇಟ್ಕೊಳ್ಬೇಕು. ಒಂದು 5 ಅವರ್ 6 ಅವರ್ ಹಾಕ್ಸ್ಕೊಬೇಕು. ಏನೋ ಬಂದ್ಬಿಟ್ಟಿದ್ದೀವಿ, ಜೀವನ ಸಾಗಿಸಿ ಹೋಗೋದು ಅಷ್ಟೇ ನಮ್ಮ ಕತೆ. ಬದುಕಬೇಕು, ಬದುಕೋದು ಸಾಧಿಸ್ತಾ ಇದೀವಿ. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ನೋಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಕಷ್ಟ ಸುಖ ಎಲ್ಲ ನೋಡ್ಬಿಟ್ಟಿದ್ದೀವಿ, ಇನ್ನೇನು ಉಳಿದಿಲ್ಲ, ಹೋಗೋದಷ್ಟೇ. ಪರಮಾತ್ಮ ಯಾವ ಕರ್ಕೊಂಡು ಹೋಯ್ತಾ ಇರೋದೆ. ಹಂಗಾಗ್ಬಿಡೋದು ನಮ್ಮ ಜೀವನ. ನಾವು ಯಾರ್ದು ಕೇಳೋಕ್ಕಾಗಲ್ಲ, ಯಾವ ಮಿನಿಸ್ಟರ್ನ ಕೇಳೋಕ್ಕಾಗಲ್ಲ, ಯಾವ CMನ ಕೇಳೋಕ್ಕಾಗಲ್ಲ, ಯಾವ ರಾಷ್ಟ್ರಪತಿನ ಕೇಳೋಕ್ಕಾಗಲ್ಲ. ಇರೋ ದಿವಸ ಓಟ್ ಹಾಕಿದ್ದು ಕೇಳ್ತಾರೆ, ಅವು ಹಾಕಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಷ್ಟೇ. ಹೋಯ್ತಾರೆ. 5 ವರ್ಷ ಅಧಿಕಾರ ಮಾಡ್ತಾರೆ. ಅವ್ರು ಏನು ಬೇಕೋ ಮಕ್ಕಳು ಮರಿಗೆಲ್ಲ ಕೋಟಿಗಟ್ಟಲೆ ಮಾಡಿಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ. ಈ ಪೆಟ್ರೋಲು ಡೀಸೆಲ್ ಇವಾಗ ಸದ್ಯಕ್ಕಂತೂ ಒಂದು ಹಂತಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಿದ್ದಾರೆ. ಜಾಸ್ತಿ ಆಗುತ್ತೆ ಜಾಸ್ತಿ. ವಾರ್ ನಡೀತಾ ಇದೆ, ಅದು ನಡೀತಾ ಇದೆ, ಇವನ್ ಕಾರಣ ಬೇಕಲ್ವಾ, ಮಾಡ್ತಾರೆ. ನಾವು ಮಧ್ಯಮದವರು ಅವ್ರು ಹೇಳ್ದಂಗೆಲ್ಲ ಹಾಕ್ಸ್ಕೊಂಡು ಓಡಿಸ್ತಾ ಇದ್ದೀವಿ ಅಷ್ಟೇ. ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ. ಆಯ್ತು, ಅಟ್ಲೀಸ್ಟ್ ಸಂಜೆಗೆ ಒಂದು 100-500 ಮನೇಲಿ ಕೊಡೋಕ್ಕಾಗತ್ತಾ ಅಂತ ಕಷ್ಟ ಇದೆ. ಡೈಲಿ ಒಂದು 300-400 ಕೊಡ್ತಾ ಇದ್ವಿ, ಇವಾಗ ಅದೂ ಇಲ್ಲ. ಯಾವನು ಕೇಳೋನೇ ಗೊತ್ತಿಲ್ಲ. ಓಲ ಒಬ್ಬರು ಬಂದ್ಬಿಟ್ಟು ಅವನು ಎಷ್ಟು ಬೇಕಾದ್ರೆ ಅವ್ನು ಕೊಡ್ತಾನೆ. ಕಾರ್ಗಲ್ಲ 10 ರೂಪಾಯಿ ಮಾಡವನೆ, ನಮ್ಗೆ 18 ರೂಪಾಯಿ. ಯಾರು ಕಮ್ಮಿ ಇರೋದಕ್ಕೆ ಹೋಗ್ತಾರೆ, ಜಾಸ್ತಿ ಇರೋದಕ್ಕೆ ಹೋಗ್ತಾರೆ. ಬೈಕಲ್ಲೂ ಓಡಿಸ್ತಾವ್ರೆ, ಕಾರು ಓಡಿಸ್ತಾವ್ರೆ, ಓಲೋ ಒಬ್ಬರು ಹೊಡ್ಕೊಳ್ತಾವ್ರೆ. ನಾವು ಹಾಕೋ ನಮ್ಗೆ ಓದಕ್ಕೆ ಬರಲ್ಲ. ನಾವೆಲ್ಲಿ ಹೊಡೆಯೋಕ್ಕಾಗ್ತದೆ? ಓಲೋ ಒಬ್ಬರು ಯಾವ ಏರಿಯಾ ಅಂತ ಓದೋಕ್ಕಾಗ್ತದೆ, ಯಾವ ಏರಿಯಾ ಅಂತ ಹೇಳೋಕ್ಕಾಗ್ತದೆ? ಬಂದಷ್ಟು 50-60 ಹಿಂಗೆ ಹೊಡ್ಕೊಂಡು ಜೀವನ ಕಳೀತಾ ಇದ್ದೀವಿ. 60-70 ಹೋಗ್ಕೊಂಡು ಜೀವನ ಕಳೀತಾರೆ. ಅಷ್ಟಾಗಿದೆ ನಮ್ಮ ಪರಿಸ್ಥಿತಿ. ಸೂಚನೆಗೆ ಎಲ್ಲರೂ ಹೇಳ್ತಾ ಇರೋ ಹಾಗೇ ಏನೋ ಒಂದು ದೊಡ್ಡದು ಗಂಡಾಂತರ ಬರ್ಬೋದು ಅನ್ನೋ ಒಂದು ಸಿಚುವೇನೆ ಇದೆ. ಬಟ್ ಕೆಲವೊಂದು ಸಾರಿ ಅವ್ರು ಹೇಳೋದು ಎಲ್ಲನೂ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಕೋವಿಡ್ ಟೈಮಲ್ಲೂ ಭಾಳ ಸ್ಟ್ರಗಲ್ ಮಾಡಿದ್ರು ನಮ್ಮ ಭಾರತ. ಸೊ ಹಾಗಾಗಿರೋದ್ರಿಂದ ಈಗ ಅವರು ಆ ಟೈಮಲ್ಲಿ ಕೋವಿಡ್ ಇಂಜೆಕ್ಷನ್ಸ್ ಆಗಲಿ ಎಲ್ಲನೂ ಪ್ರತಿಯೊಂದೂ ತುಂಬಾ ಸ್ಟ್ರಗಲ್ ಮಾಡಿ ತುಂಬ ಅನುಕೂಲ ಮಾಡಿಕೊಟ್ರು ಜನಕ್ಕೆ. ಸೊ ಈಗ ನಾವು ಪಕ್ಷ ಅಂತ ನೋಡಬಾರ್ದು, ಈಗ ನಮ್ಮ ದೇಶ ಏನಾಗ್ತಾಯಿದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಈಗ ನಾವು ಯಾರಿಗೂ ಪರ್ಟಿಕ್ಯುಲರ್ಗೆ ತೊಗೊಂಡೋಗಿ ದುಡ್ಡನ್ನ ತೊಗೊಳ್ಳಿ, ಹೆಲ್ಪ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಈ ರೀತಿಯಲ್ಲಿ ನಾವು ದೇಶಕ್ಕೋಸ್ಕರ ಸ್ವಲ್ಪ ಕೈಯಿಂದ ಹಾಕ್ಬೋದು. ಏನೋ 3 ರೂಪಾಯಿ 5 ರೂಪಾಯಿ ಎಷ್ಟಾಗುತ್ತೋ ಅಷ್ಟು, ಅದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಇರುತ್ತೆ. ಸೊ ಒಳ್ಳೆಯದಕ್ಕೆ ಉಪಯೋಗ ಆದರೆ ತುಂಬ ಅನುಕೂಲ ಜನಕ್ಕೆ ಅಥವಾ ಸರ್ಕಾರಕ್ಕೆ. ಸೊ ದುರುಪಯೋಗ ಆಗದೇ ಚೆನ್ನಾಗಾದರೆ ತುಂಬ ಸಂತೋಷ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಒಂದು ಇಂಟೆನ್ಷನ್. ಅಲ್ಲ ಬೇರೆ ಅಲ್ಲ, ಬಟ್ ಇವಾಗ ನಿಮಗೆ ಪೆಟ್ರೋಲ್ ಡೀಸೆಲ್ ಅದರಿಂದ ಮುಖಾಂತರ ನೀವು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಲಿಕ್ಕರ್ಸ್ ಆಗಲಿ ಅಥವಾ ಪೆಟ್ರೋಲ್ ಡೀಸೆಲ್ ಆಗಲಿ ಅಥವಾ ಬೇರೆ ಟ್ಯಾಕ್ಸ್ಗಳಾಗಲಿ ಅದ್ರ ಮುಖಾಂತರನೇ ನಾವು ಗೌರ್ಮೆಂಟು ದುಡ್ಡನ್ನ ಪಬ್ಲಿಕ್ಕಿಂದ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಹೊರತು ಯಾರಾದ್ರೂ ಪರ್ಟಿಕ್ಯುಲರಾಗಿ ನೀವು ಕೊಡಿ ನನಗೆ ಗೌರ್ಮೆಂಟಿಗೆ ಬೇಕು ದುಡ್ಡು, ನೆಕ್ಸ್ಟ್ ಏನೋ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟು ತೊಗೊಳಕ್ಕಾಗೋದಿಲ್ಲ. ಸೊ ಈ ರೀತಿಯೇ ಗೌರ್ಮೆಂಟು ಜನಗಳ ಹತ್ರ ದುಡ್ಡನ್ನ ಪಡೆಯೋದಕ್ಕೆ ಸಾಧ್ಯ. ಸೊ ಇದೊಂದು ದಾರಿ ಬಿಟ್ಟರೆ ಬೇರೆ ಆಗೋದಿಲ್ಲ. ಸೊ ಇದು ಆಗ್ತಾ ಇರೋದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಕ್ವಶನ್ಸ್ ಇದೆ ತಲೆಯಲ್ಲಿ. ಬಟ್ ಒಳ್ಳೆ ರೀತಿಯಲ್ಲಿ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ.
ಸೊ ಜನಗಳಿಗೆ ತೊಂದರೆ ಆಗ್ತಿದ್ದಾಗ ಇನ್ನೂ ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ತುಂಬ ಜನ ಮಿಡ್ಲ್ ಕ್ಲಾಸ್ಗಳಾಗಲಿ, ತುಂಬ ಲೋಯರ್ ಕ್ಲಾಸಸ್ಸು ತುಂಬ ಜನ ಇದ್ದಾರೆ. ಅವ್ರುಗಳಿಗೆ ಬೇಕಾಗಿರೋಂಥ ಸೌಕರ್ಯಗಳಾಗಲಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಒಂದು ಮನೆ ಆಗುತ್ತೋ ಅಥವಾ ಬೇರೆ ಇನ್ನೇನೋ ಒಂದು ಸೌಕರ್ಯ ಒಳ್ಳೆ ರೀತಿಲಿ ಆದರೆ ತುಂಬ ಸಂತೋಷ. ನಾವು ಈಗ ಗೌರ್ಮೆಂಟ್ ಒಳ್ಳೆ ರೀತಿಲಿ ಆಗುತ್ತೆ ಅಂದರೆ 10 ರೂಪಾಯಿ ಕೊಡೋಕ್ಕೂ ರೆಡಿ ಇರ್ತೀವಿ ನಾವು ಪಬ್ಲಿಕ್ ಅವರು. ಸೊ ಅದನ್ನು ಒಳ್ಳೆ ರೀತಿಲಿ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ. ಇನ್ನು ಆರಂಭ ಮುಂದಿನ ದಿನಗಳಲ್ಲಿ ಆಗುತ್ತೆ 100%. ಏಕೆಂದರೆ ಈಗ ಪೆಟ್ರೋಲ್ ಡೀಸೆಲ್ ಬಂದ್ಬಿಟ್ಟು ಬರೀ ಇದು 0.1%. ಸೊ ಇದೊಂದು ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ದಿನಸಿಗಳು ಜಾಸ್ತಿ ಆಗುತ್ತೆ, ಅಥವಾ ಕೆಲವೊಂದು ವೆಹಿಕಲ್ಸ್ ಆಗಲಿ ರೇಟ್ ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಇದು ಬೇಸಿಕ್ ಆ್ಯಕ್ಚುಲಿ. ಏನಂದರೆ ಪೆಟ್ರೋಲ್ ಡೀಸೆಲ್ ಒಂದು ಜಾಸ್ತಿ ಮಾಡಿದ್ರೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ ಅನ್ನೋದು ಇಂಟೆನ್ಷನ್, ಅದು ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ. ಸೊ ಹಾಗಾಗಿ ಆಗ್ತಾ ಇರೋದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ನಮಗಂತೂ ಗೊತ್ತಿಲ್ಲ. ಬಟ್ ನಮಗೆ ಹೊರೆ ಆಗ್ಬೋದು, ಜನಕ್ಕೆ ಹೊರೆ ಆಗ್ಬೋದು, ತೊಂದರೆ ಆಗುತ್ತೇನೋ, ಆಗೋ ರೀತಿಲಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಬಟ್ ದುಡ್ಡು ಅದು ಒಳ್ಳೆ ರೀತಿಲಿ ಅನುಕೂಲ ಆದರೆ ತುಂಬ ಸಂತೋಷ ಆಗುತ್ತೆ, ದುರುಪಯೋಗ ಆಗಬಾರ್ದು ಅಷ್ಟೇ. ಸೊ ಅವ್ರು ಮೋದಿಯವ್ರು ಎಷ್ಟು ವರ್ಷ ಇರ್ತಾರೆ ನಮಗೂ ಗೊತ್ತಿಲ್ಲ. ಸೊ ಇದ್ದಷ್ಟು ದಿವಸ ಒಳ್ಳೇದು ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೂ ರೀತಿಲಿ ಒಳ್ಳೇದು ಆದರೆ ನಮ್ಮ ಭಾರತ ಇನ್ನೂ ಚೆನ್ನಾಗಿರುತ್ತೆ ಖುಷಿ. ಸೊ ದುಡ್ಡಿನ ಬಗ್ಗೆ ನಾವು ಯೋಚನೆ ಮಾಡೋಕ್ಕಲ್ಲ. 5 ರೂಪಾಯಿ 10 ರೂಪಾಯಿ ಎಲ್ಲೋ ಹೋಗ್ಬಿಡುತ್ತೆ. ಎಲ್ಲೋ ನಾವು ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಮಂಗಳಾರತಿಗೆ ಹಾಕ್ತೀವಿ ಅಥವಾ ಭಿಕ್ಷುಕರಿಗೆ ಕೊಡ್ತೀವಿ, ಅದು ನಮ್ಮ ಮನಸ್ಸು, ನಮ್ಮ ಇಷ್ಟ ಅದು. ಸೊ ನಾವು ಗೌರ್ಮೆಂಟಿಗೆ ಡೈರೆಕ್ಟಾಗಿ ಕೊಡೋಕ್ಕಾಗೋದಿಲ್ವಲ್ಲ. ಸೊ ಗೌರ್ಮೆಂಟ್ ಈ ರೀತಿಯಲ್ಲಿ ನಮ್ಮ ಹತ್ರ ಪಡಿತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಆದರೆ ತುಂಬ ಸಂತೋಷ ಆಗುತ್ತೆ. ಅದೊಂದು ನಮ್ಮ ಒಂದು ರಿಕ್ವೆಸ್ಟ್, ಒಳ್ಳೆ ರೀತಿಲಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋದು ನನ್ನೊಂದು ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ನಂದು ಅಷ್ಟೇ. ತೊಂದರೆ ಆಯ್ತದ ಸರ್, ಭಾಳ ಕಷ್ಟ ಆಯ್ತದ. ಪೆಟ್ರೋಲ್ ಇಲ್ದೇ ಏನು ಬದುಕಲಿಕ್ಕಾಗಲ್ಲ. ಗಾಡಿ ಎಲ್ಲರೆಲ್ಲ ಗಾಡಿ ಅವ, ಓಡಾಡಬೇಕು, ಭಾಳ ಕಷ್ಟ ಆಯ್ತದ, ಕಷ್ಟ ಆಗುವಂಥದ್ದು. ಅದೇನು ಭಾಳ ಎಲ್ಲರಿಗೆ ಗರೀಬರಿಗೆ ಭಾಳ ತೊಂದರೆ ಆಯ್ತದ. ಮೋದಿ ಅವ್ರ ಸಲಹೆ ಏನು ಅಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರೀತಿ ತೊಂದರೆ ಕೊಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಈಗ ಅದ್ರ ಬಗ್ಗೆ ಅನ್ಕೊಂಡಿಲ್ಲ. ಆದ್ರೆ ಈ ರೀತಿ ಆಗ್ಬಾರ್ದು, ಆಗಿದೆ. ಕಡಿಮೆ ಮಾಡ್ತಾ ಇರಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಆಗುವಂಥದ್ದು ಭಾಳ ಕಷ್ಟ. ಇನ್ನು ಆರಂಭ, ಮುಂದಿನ ದಿನಗಳ ದೊಡ್ಡ ಪಿಕ್ಚರ್ ಇದೆ ಅಂತ ಹೇಳ್ತಿದ್ದಾರೆ. ಆ ರೀತಿ ಆದರೆ ಜನರಿಗೆ ಬದುಕೋದು ಭಾಳ ಕಷ್ಟ ಆಗುತ್ತೆ ಸ್ವಾಮಿ. ಹೌದಾ, ಅವ್ರು ಮಾಡುವಂಥದ್ದು ಒಳ್ಳೇದೇ. ಮಾತ್ರ ಈ ರೀತಿ ಆಯಿತು ಅಂತಂದರೆ ಗ್ಯಾಸು ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಆಯ್ತು ಅಂದರೆ ಬಡವರು ಭಾಳ ಕಷ್ಟ ಆಗ್ತದೆ ಬದುಕೋದಕ್ಕೆ. ಆ ರೀತಿ ಆಗಬಾರ್ದು. ಹೌದು, ಅಷ್ಟೇ. ಸರ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿ? ಇಲ್ಲ, ಏನೂ ಆಲೋಚನೆ ಮಾಡಿಲ್ಲ. ಇದು ಸಡನ್ಲಿ ಆಗಿಬಿಡ್ತಲ್ಲ. ಹೌದು, ಇದಕ್ಕೆ ಜರ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಗರೀಬರ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ಹೌದು. ಇವಾಗ ಪ್ರಧಾನಿ ಅವರು ಹೇಳಿರ್ತಕ್ಕಂಥ ವಿವಾದದ ಬಗ್ಗೆ ಭಾಳ ಜನಕ್ಕೆ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಒಂದು ಸತ್ಯ ಅಡಗಿದೆ ಅಂತ ನಮ್ಗಳಿಗೆ ಕಂಡು ಬಂದಿತ್ತು ಮೊದಲನೇದಾಗಿ. ಇನ್ನೊಂದು, ಪ್ರತಿ ಸಲನೂ ಕೂಡ ಒಂದು ಕೋವಿಡ್ ಹಗರಣದಲ್ಲೂ ಕೂಡ ಮೊದಲನೇ ಸಲಿಗೆ ಲಸಿಕೆಯನ್ನು ಹಾಕಿಸ್ಕೊಂಡವರು ಅವರೇ. ಇವತ್ತು ಪೆಟ್ರೋಲ್ ದರ ಯೂಸ್ ಮಾಡಬೇಡಿ ಅಂದ ಕಾರಣಕ್ಕೆ ಹಲವಾರು ಎಸ್ಕಾಟ್ಗಳನ್ನು ಬಿಟ್ಟು ಓಡಾಡಿದವರು ಅವರೇ. ಬಟ್ ಇವಾಗ ಏನಾಗ್ತಾಯಿದೆ, ಈ ಮಾರನೇ ದಿವಸಕ್ಕೆ ಮಾಡಿರ್ತಕ್ಕಂಥ ಏನು ಹಿನ್ನೆಲೆ ಇದೆ, ಈ 3 ರೂಪಾಯಿ ರೇಟ್ ಏರಿಕೆ ಆಗಲಿ, ಇದರಲ್ಲಿ ಒಂದು ಸ್ವಲ್ಪ ಭಾಳಷ್ಟು ಮನಸ್ಥಿತಿಗಳನ್ನು ಒಡೆದೋಗಿದೆ. ಇದು ಪ್ರಧಾನಿಯವರುಗಳಿಂದ ಆಗಬಾರಾಗಿರ್ತಕ್ಕಂಥ ಕೆಲಸ. ಇನ್ನೊಂದು, ಜನರಿಗೆ ಎಲ್ಲೋ ಒಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಕಡೆಯಿಂದ ಆಗ್ತಾಯಿದೆ. ಅವ್ರ ಮೇಲೆ ಭಾಳ ಗೌರವ ಇದೆ. ಇದು ಒಂದು ಯಾವುದೋ ರೀತಿಯಲ್ಲಿ ಭಾಳಷ್ಟು ಕಳಂಕನ ತಂದಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಸೊ ಇದು ಆಗಬಾರ್ದು. ಮುಂಬರ್ತಕ್ಕಂಥ ದಿವಸಗಳಲ್ಲಿ ಎಷ್ಟು ನೀವು ಸರ್ಕಾರದವ್ರ ಸಲಹೆಗಳನ್ನು ಕೊಡ್ತೀರಾ, ಅಷ್ಟೇ ನಿಷ್ಠೆಯಿಂದ ಜನಗಳಿಗೆ ಅದನ್ನು ಸಮರ್ಪಣೆ ಆಗ್ತಕ್ಕಂಥದ್ದು ಕಾರ್ಯನಿರ್ವಹಣೆ ಇವತ್ತಾಗಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಂಥ ಸಲಹೆಗಳು ಜನರಿಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಜನರನ್ನು ಪ್ರಶ್ನೆ ಮಾಡ್ತಾ ಅಂತ ಸಂದರ್ಭದಲ್ಲಿ ಜನರು ಹೇಳ್ತಾ ಇರುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಆಕ್ರೋಶದ ರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೋದಿಯವರು ನಮಗೆ ಸಲಹೆ ಕೊಟ್ಟಿಲ್ಲ, ಅದರ ಬದಲಾಗಿ ಜೇಬಿಗೆ ಕತ್ತರೆ ಹಾಕಿದ್ದಾರೆ ಹೊರತು ಒಳ್ಳೇದಂತೂ ಮಾಡ್ತಾ ಇಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಅಸಮಾಧಾನ ಹೊರಗಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥ ಒಂದಷ್ಟು ಜನರು ಏನೇ ಮಾಡಿದ್ರೂ ಕೂಡ ಒಳ್ಳೆತನಕ್ಕೆ ಮಾಡಿರ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಆಡುವಂತಹ ಕೆಲಸ ಜನರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೊಟ್ಟಂಥ ಸಲಹೆಗಳೇನಿದ್ದಾವೋ, ಪೆಟ್ರೋಲು ಡೀಸೆಲ್ ಕಡಿಮೆ ಬಳಕೆ ಮಾಡಿ, 1 ವರ್ಷ ಭಾರತದಲ್ಲಿರುವಂತಹ ಮಹಿಳೆಯರು ಒಡವೆಗಳನ್ನು ಖರೀದಿ ಮಾಡಬೇಡಿ, ಜೊತೆಗೆ ನಾನಾ ರೀತಿಯಾದಂಥ ಸಲಹೆಗಳನ್ನು ಕೊಟ್ಟಂಥ ಬೆನ್ನಲ್ಲೇ ಒಂದೇ ದಿನಕ್ಕೆ ಹೆಚ್ಚು ಕಡಿಮೆ 2 ದಿನಕ್ಕೆ ಪೆಟ್ರೋಲು ಮತ್ತು ಡೀಸೆಲು ಪ್ರತಿ ಲೀಟರ್ ಮೇಲೆ 3.5ರಿಂದ 4 ರೂಪಾಯಿ ಏರಿಕೆ ಆಗುವಂಥ ಕೆಲಸ ಆಗುತ್ತೆ. ಕೇವಲ ಇದು ಟ್ರೇಲರ್ ಅಷ್ಟೇ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಿನಿಮಾನೇ ನಾವು ನೋಡಬೇಕಾಗತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ
ಕಷ್ಟಕರ ಪರಿಸ್ಥಿತಿಗಳನ್ನು ಭಾರತದ ಜನರು ಅನುಭವಿಸಬೇಕಾಗತ್ತೆ ಎನ್ನುವಂಥ ಮಾತನ್ನು ಕೆಲ ತಜ್ಞರು ಈಗಾಗಲೇ ಉತ್ತರಗಳ ಮೂಲಕವಾಗಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜನರು ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯ ಬಿಸಿಗೆ ಇನ್ನಷ್ಟು ತತ್ತರಿಸುವಂಥ ಕೆಲಸ ಆಗುತ್ತಾ ಅಥವಾ ಇಲ್ವಾ, ಅದನ್ನು ಬದಲಾಯಿಸುವಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರಾ, ಜೊತೆಗೆ ರಾಜ್ಯದಲ್ಲಿರುವಂಥ ಡಬಲ್ ಇಂಜಿನ್ ಸರ್ಕಾರ ಸರಿಪಡಿಸುವಂಥ ಕೆಲಸ ಮಾಡ್ತಾರಾ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ.